ಆತ್ಮೀಯ ರೈತ ಬಾಂಧವರೇ, ಕೃಷಿ ರಂಗ ಕಿಸಾನ್ವಾಣಿ ಕೇಳುಗರೆ, ಇವತ್ತು ನನ್ನ ಜೊತೆ ಶ್ರೀಮತಿ KH ಆಶಾ ಅವರಿದ್ದಾರೆ. ಇವರು ನಲ್ಕುದುರೆ ಗ್ರಾಮ, ಚನ್ನಗಿರಿ ತಾಲೂಕು, ದಾವಣಗೆರೆ ಜಿಲ್ಲೆ. ಇಲ್ಲಿ ಹವಾಮಾನ ಕ್ರಿಯಾ ಸಮಿತಿ ಅಂತ ಹೇಳಿಬಿಟ್ಟು ಒಂದು ಸಂಘ ಮಾಡ್ಕೊಂಡ್ಬಿಟ್ಟು ಇವರು ಸಕ್ರಿಯವಾಗಿ ಮಣ್ಣಿನ ಒಂದು ಆರೋಗ್ಯದ ಕುರಿತು, ಮಣ್ಣಿನ ಒಂದು ಫಲವತ್ತತೆಯ ಕುರಿತು, ಮಣ್ಣು ರಕ್ಷಣೆ ಹೇಗೆ ಮಾಡಬೇಕು, ಮುಂದಿನ ಪೀಳಿಗೆಗೆ ಫಲವತ್ತಾದ ಮಣ್ಣು ನಾವು ಯಾವ ರೀತಿಯಿಂದ ಕೊಡುಗೆಯಾಗಿ ಕೊಡಬಹುದು ಅನ್ನೋ ಒಂದು ರೀತಿಯಲ್ಲಿ ಇವರು ಈ ಒಂದು ಪ್ರದೇಶದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸಮಾಜಮುಖಿಯಾಗಿಯೂ ಕೂಡ, ಹಾಗೂ ಏನಂತ ಹೇಳ್ತೀವಿ ನಾವು, ಅಭಿವೃದ್ಧಿ ಪರ ಇರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಮಾಡಿ ಇವರು ತಮ್ಮ ಒಂದು ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಇವತ್ತು ಏನಂತಂತಂದರೆ ಮಣ್ಣು ಪರೀಕ್ಷೆ. ಈ ಮಣ್ಣು ಪರೀಕ್ಷೆದು ಏನು ಮಹತ್ವ ಇದೆ, ಮಣ್ಣು ಪರೀಕ್ಷೆ ಯಾಕೆ ಮಾಡಬೇಕು, ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದು ಎಲ್ಲರೂ ಹೇಳ್ತಾ ಇರೋದು ಮಣ್ಣು ಪರೀಕ್ಷೆಗೆ ಹೋಗಿ, ಮಣ್ಣು ಪರೀಕ್ಷೆಗೆ ಹೋಗಿ ಅಂತ ಹೇಳ್ಬಿಟ್ಟು. ಸೊ ಇದ್ರ ಬಗ್ಗೆ ಇವರು ಇವತ್ತು ನಮ್ಮ ಜೊತೆ ಮಾತಾಡಲಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಹಾಗೂ ಶಿವಮೊಗ್ಗ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಹೇಳಿ, ಈ ಮಣ್ಣಿನ ಬಗ್ಗೆ ನಿಮಗೆ ಯಾಕೆ ಅರಿವಾಯಿತು ಅಂತ? ಫಸ್ಟ್ ಮಣ್ಣಿದ್ರೆ ನಾವು ಮನುಷ್ಯ, ಮಣ್ಣಿರ್ಬೇಕು. ಫಸ್ಟ್ ಮಣ್ಣಿದ್ರೆ ಮಕ್ಕಳಾಗ್ಲಿ, ಮುಂದಿನ ಪೀಳಿಗೆಗೆ ಮಣ್ಣು ಬೇಕಾಗಿದೆ, ಆರೋಗ್ಯ ಇದೆ, ಮಣ್ಣಿದ್ರೆ ಆರೋಗ್ಯ. ಹಂಗಾಗಿ ಮಣ್ಣಿನ ಬಗ್ಗೆ ಒಂದು ಸ್ವಲ್ಪ ನನಗೆ ಬಹಳ ಒಲವು ಇದೆ. ಹೇಗೆ ಅಂತ ಅಂದ್ರೆ, ಈಗ ಮಣ್ಣು ಅಂತಂದ್ರೆ ಬಿಡಪ್ಪ, ಅದೇನು ಒಂದು ಅಂದ್ರೆ ಕಸ ಅಥವಾ ಏನೋ ಒಂದು ಧೂಳು ಅನ್ಕೊಂತಾರೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಅದ್ರ ಬಗ್ಗೆ ಅದ್ರ ಮಹತ್ವ ಎಲ್ಲ ಸಾರ್ತಾ ಇರೋದು KVK ಅವರಾಗಿರ್ಲಿ, ಮತ್ತೆ ಸರ್ಕಾರಿ ಸಂಸ್ಥೆ ಆಗಿರ್ಲಿ, ಸರ್ಕಾರೇತರ ಸಂಸ್ಥೆ ಆಗಿರ್ಲಿ. ನೀವು ಇದ್ರ ಬಗ್ಗೆ ಏನಾದರೂ ಎಲ್ಲಾದ್ರೂ ತರಬೇತಿ ತಗೊಂಡಿದ್ದೀವಿ ಮಣ್ಣಿನ ಬಗ್ಗೆ. ಆಸರ್ ಸಂಸ್ಥೆ ಅಂತಂದು ಮೈಸೂರಲ್ಲಿ ನಾವು 2 ದಿನ ಮಣ್ಣಿನ ತರಬೇತಿಗೆ ಹೋಗಿದ್ವಿ. ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಒಂದು 5 ಗ್ರಾಮದಿಂದ. ಅಲ್ಲಿ 2 ದಿನ ತರಬೇತಿ ತಗೊಂಡು ಮಣ್ಣಿನ ಪರೀಕ್ಷೆ ಯಾವ ರೀತಿ ಮಣ್ಣು ಪರೀಕ್ಷೆ ಮಾಡ್ಬೋದು, ಮಣ್ಣು ಯಾವ ರೀತಿ ನಾವು ಸಾವಯವಾಗಿ ಕೃಷಿಯಾಗಿ ಬದಲಾವಣೆ ಮಾಡ್ಬೋದು ಅನ್ನೋ ಇದಕ್ಕೆ ತರಬೇತಿ ತಗೊಂಡು ಬಂದಿದ್ವಿ. ನಾವು ತಗೊಂಡು ಬಂದು ಅದೇ ರೀತಿ ಊರಲ್ಲಿ ನಾವು ರೈತರಿಗೆಲ್ಲ ಹೇಳಿ ತಿಳುವಳಿಕೆ ಮಾಡಿ, ಈಗ ಒಂದು ಮಣ್ಣು ಪರೀಕ್ಷೆ ಮಾಡ್ಬೇಕಂದ್ರೆ ಕೃಷಿ ಇಲಾಖೆಗೆ ಹೋಗ್ಬೇಕು. ಮಣ್ಣು ತಗೊಂಡು ಯಾವ ರೀತಿ ತಗೊಂಡು ಏನು ಅಂತಂದು ಕೃಷಿ ಇಲಾಖೆ ಕಳಿಸ್ಬೇಕು. ಈಗ ಅಲ್ಲಿಗೆ ಹೋಗಿ ತಗೊಂಡೋಗಿ ಕೇಳಿ ಮಾಡೋವಷ್ಟು ಪೇಷನ್ಸ್ ಇರಲ್ಲ ಅವರಿಗೆ. ಈಗ ನಾವೇ ಊರಲ್ಲೇ ಒಂದು ಮಾಡಿದ್ರೆ, ಈಗ ನಮ್ಮ ಹತ್ರನೇ ತಂದು ಕೊಟ್ಟು ನಾವೇ ಮಾಡ್ಬೋದು, ಓನಾಗಿ ಮಾಡಿಕೊಟ್ಟು ಅವರಿಗೆ ನಾವೇ ಮಾಹಿತಿ ತಿಳಿಸ್ಬೋದು ಮಣ್ಣಿನ ಬಗ್ಗೆ ಅಂತ ಹೇಳ್ತಾ, ಅದೊಂದು ಆಸಕ್ತಿಯಿಂದ ಮಣ್ಣಿನ ಪರೀಕ್ಷೆ ಮಾಡಿಬಂದು ಊರಲ್ಲಿ ಹೇಳಿ ಮಾಡ್ತಾ ಇದೀವಿ ನಾವು ಮಣ್ಣಿನ ಪರೀಕ್ಷೆನ. ಇದು ಯಾವ ವರ್ಷ ಆರಂಭ ಮಾಡಿದ್ರಿ ನೀವು? ಈ ವರ್ಷನೇ 2026ರಲ್ಲಿ ಈ ವರ್ಷ ಆರಂಭ ಮಾಡಿದ್ರಿ. ಇದು ಏನು ಆರಂಭ ಮಾಡೋಕ್ಕೆ ಏನು ಕಾರಣ ಅಂತ ಹೇಳ್ತೀರಾ? ಅಂದರೆ ದೂರ ಅಂದರೆ ಈಗ ಹೋಗಿರೋ ದಾವಣಗೆರೆಗೆ ಹೋಗಬೇಕು ಅಂತ ಹೇಳಿನಾ, ಇಲ್ಲ ಚನ್ನಗಿರಿಗೆ ಹೋಗಬೇಕು ಅಂತ ಹೇಳಿ ಊರಲ್ಲೇ ಮಾಡಿದರೆ ಇಲ್ಲೇ ಜನ ಎಲ್ಲದ್ರ ಬಗ್ಗೆನೂ ಗೊತ್ತು ಆಗುತ್ತೆ, ಆಮೇಲೆ ಹೆಚ್ಚಿನ ಜನರು ಭಾಗವಹಿಸಿ ತಮ್ಮ ಮಣ್ಣು ಪರೀಕ್ಷೆ ಮಾಡೋ ಒಂದು ಉದ್ದೇಶದಿಂದ ನೀವು ಈ ಕೆಲಸನ ಮಾಡ್ತಾ ಇದ್ದೀರಿ ಅಲ್ವಾ? ಹೌದು ಸರ್. ಈಗ ತಮ್ಮ ಒಂದು ಅನುಭವದಲ್ಲಿ ಈ ಮಣ್ಣು ಪರೀಕ್ಷೆಗೆ ಏನೇನು ಸಾಧನಗಳು ಬೇಕಾಯ್ತದೆ ಅಂತ ಹೇಳ್ತೀರಿ? ಈಗ ಅಲ್ಲ, ಪರೀಕ್ಷೆ ಅಂತಂತಂದರೆ ಕೇವಲ NPK ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ನೀರಿನ ಪರೀಕ್ಷೆ ಕೂಡ ಬರುತ್ತೆ ಇದರಲ್ಲಿ ಅಲ್ವಾ? ಸೊ ಇನ್ನಿತರೆ ಪರೀಕ್ಷೆಗಳು ಅಂತಂದರೆ ನಮಗೆ ಸರ್, ನಮ್ಮ ಪರ್ಟಿಕ್ಯುಲರ್ ಆಗಿ ಕೆಲವೊಬ್ರು ಕೇಳ್ತಾರೆ, ನಮ್ಮ ಪರ್ಟಿಕ್ಯುಲರ್ ಆಗಿ ಅಂದರೆ ಪ್ರತ್ಯೇಕವಾದಂಥ ಒಂದು ನಮಗೆ ನಮ್ಮ ಒಂದು ರಿಕ್ವೈರ್ಮೆಂಟ್ ಪ್ರಕಾರ ಅಂದರೆ ನಾವು ಹೇಳಿದಂಗೆ ಇದು ಆಗಬೇಕು ಅಂತ ಹೇಳಿರ್ತಾರೆ. ಸೊ ಆವಾಗ ತಾವು ಯಾವ ರೀತಿಯಿಂದ ಅವರಿಗೆ ಸ್ಪಂದಿಸ್ತೀರಿ, ಮತ್ತು ಇದಕ್ಕೆ ಬೇಕಾದಂಥ ಒಂದು ಸಲಕರಣೆ ಸಾಧನೆಗಳು ಏನೇನು ಇಟ್ಕೊಂಡಿದ್ದೀರಿ ಮೇಡಮ್? ನಮಗೆ ಸರ್ ಈಗ ಅಲ್ಲಿ ಒಂದು ಕಿಟ್ಟು ಕೊಟ್ಟಿದ್ದಾರೆ. ಅಂದ್ರೆ ನಮಗೆ pH, ಕಾರ್ಬನ್ನು ಅವು ಪರೀಕ್ಷೆ ಮಾಡೋದು. NPK ಅದ್ರದ್ದು ಇಲ್ಲ. ಫಸ್ಟ್ NPK ಇಲ್ಲ ಸರ್ ನಮಗೆ. pH ಒಂದು, ಕಾರ್ಬನ್ ಒಂದು, ನೀರಿನ ತೇವಾಂಶ ಎಷ್ಟಿದೆ, ಮಣ್ಣಿನ ತೇವಾಂಶ, ಆಮೇಲೆ ಮಣ್ಣು ಎಷ್ಟು ಹಿಡಿದಿಟ್ಟು ಮಣ್ಣಿನ ಕಣಗಳ ಜೋಡಣೆ ಬಗ್ಗೆ, ಅದ್ರ ಬಗ್ಗೆ ತಿಳ್ಕೊಂಡಿದೀವಿ. ಆಮೇಲೆ ಬಾಟಲಲ್ಲಿ ನೀರಿನ ಬಾಟ್ಲು, ಅದರಲ್ಲಿ ಮಣ್ಣು ಎಷ್ಟಿದೆ, ಸಾವಯವ ಎಷ್ಟಿದೆ, ಮರಳು ಎಷ್ಟಿದೆ, ಗೋಡೆ ಎಷ್ಟಿದೆ, ಜೇಡಿ ಎಷ್ಟಿದೆ, ಅದರಲ್ಲಿ ಯಾವ ರೀತಿ ಯಾವ ಬೆಳೆ ಬೆಳಿಬಹುದು ಅಂತ ಅದರಲ್ಲಿ ಮಾಹಿತಿ ಅದರಲ್ಲಿ ಇದೆ ಸರ್ ನಮಗೆ. ಆಮೇಲೆ pH ಒಂದಾಗಿದೆ, ಕಾರ್ಬನ್ ಒಂದಾಗಿದೆ, ನೀರಿಂದು ಕಣಗಳದಿದ್ದು ನೀರಿನ ತೇವಾಂಶ ಹಿಡಿದಿಟ್ಟುಕೊಳ್ಳೋದು, ಇಷ್ಟು ಮಾಡ್ತಿದ್ವಿ ಸರ್. ಆಮೇಲೆ ಅದು ಯಾವ ರೀತಿ ಮಾಡೋದಂತ ಮಣ್ಣು ತಗೊಂಡು ನಾವೇ ಓನಾಗೆ ಹೊಲಗಳಿಗೆ ಹೋಗಿ ಯಾವ ರೀತಿ ತಗೊಂಡ್ಬೇಕು ಅಂತ ನೋಡಿ ತಗೊಂಡು ಅದೇ ತರನೇ ನಾವು ಏನು ಮಣ್ಣು ಪರೀಕ್ಷೆ ಮಾಡ್ತಾ ಇದೀವಿ ಸರ್ ನಾವು ಹೊಲಗಳಿಗೆ ಹೋಗಿ. ಈಗ ಕಿಟ್ ಅಂದ್ರೆ ರೆಡಿಮೇಡ್ ಕಿಟ್ ಇದೆ ಅದು ಅಲ್ವಾ? ಎಷ್ಟು ತಗೊಂಡ್ ಬರ್ತೀರಾ? ಈಗ ಸ್ಯಾಂಪಲ್ ಯಾವ ರೀತಿಯಿಂದ ತೆಗಿತೀರಿ ಹೇಳ್ರಿ? ಈ ಮಣ್ಣು ಪರೀಕ್ಷೆಗೆ ಅದರ ಮಾದರಿ ಯಾವ ರೀತಿಯಿಂದ ನಾವು ತೆಗಿಬೇಕು ಅಂತ ಹೇಳ್ತೀರಾ? ಫಸ್ಟ್ ಹೊಲ ನೋಡ್ಬೇಕು ಸರ್ ನಾವು, ಹೊಲ ಸಮದಟ್ಟಾಗಿದೆ ಏನಿದೆ ಅಂತ ಫಸ್ಟ್ ಹೊಲ ನೋಡ್ಬೇಕು ಸರ್. ಹೊಲ ನೋಡಿ ಆಮೇಲೆ ಅದು Z ಶೇಪ್ ಅಲ್ಲಿ 4 ರಿಂದ 5 ಹತ್ರ ಗುರ್ತು ಮಾಡ್ಕೊಬೇಕು ಸರ್ ಅದು ಹೊಲನ.
ಜೆಡ್ ಶೇಪ್ ಅಲ್ಲಿ ಗುರ್ತು ಮಾಡ್ಕೊಂಡು 4-5 ರಥ ಗುರ್ತು ಮಾಡ್ಕೊಂಡು ಅದನ್ನು ವಿ ಶೇಪ್ ಅಲ್ಲಿ ಮಣ್ಣು ತೆಗಿಬಗ್ಸೋದು. ಫಸ್ಟ್ ವಿ ಶೇಪ್ ಅಲ್ಲಿ ಮಣ್ಣು ತೆಗೆದು ಅಂದ್ರೆ ಮೇಗಳದು ಒಂದ್ ಸ್ವಲ್ಪ 1 ಇಂಚ್ ಮಣ್ಣು ತೆಗಿಬಗ್ಸೋದು. ಸೂರ್ಯನ ಕಿರಣಗಳು ಬಿದ್ದು ಆ ಮಣ್ಣಿಗೆ ಸಾವಯವ ಆಗ್ಲಿ ಇದು ಕ್ರಿಮಿಕೀಟಗಳೆಲ್ಲ ಸೂಕ್ಷ್ಮಾಣು ಜೀವಿಗಳೆಲ್ಲ ಸತ್ತಿರ್ತವೆ. ಹಾಗಾಗಿ ಮೇಗಳದು ಒಂದ್ ಸ್ವಲ್ಪ ಮಣ್ಣು ತೆಗೆದು ವಿ ಶೇಪ್ ಅಲ್ಲಿ ಒಂದೊಂದು ಬಾಕ್ಸ್ 5 ಗುರ್ತು ಮಾಡಿರ್ತೀವಲ್ಲ ಅದರಿಂದ ತೆಗೆದು ಅದು ಒಂದು ಒಳ್ಳೆ ಚೀಲದಲ್ಲಿ ಯಾವುದೇ ತರದ್ದು ಗೊಬ್ಬರ ಚೀಲದಾಗ್ಲಿ ಏನಾಗ್ಲಿ ಆ ಚೀಲದಲ್ಲಿ ಹಾಕಂಗಿಲ್ಲ. ಒಳ್ಳೆ ಚೀಲದಲ್ಲಿ ಮಣ್ಣು ಶೇಖರಣೆ ಮಾಡ್ಕೊಂಡು ಬಂದು ನೆರಳಲ್ಲೇ ಒಣಗಿಸ್ಬೇಕದು. ಮನೆಯಲ್ಲಿ ಒಣಗಿಸಿ ನೆರಳಲ್ಲಿ 1-2 ದಿನ 3 ದಿನ ಹಸಿ ಇದ್ರೆ 1 ದಿನ 2 ದಿನ ಒಣಗಿಸ್ಬೋದು. ಒಣಗಿದ್ರೆ ಏನು ಒಂದೇ ದಿನದಾಗೆ ಮಾಡ್ಬೋದು ಅದು. ಹಸಿ ಇರೋದ್ರಿಂದ 1 ದಿನ 2 ದಿನ ಒಣಗಿಸಿ ಆ ಮಣ್ಣನ್ನು ಒಣಗಿದ ಮೇಲೆ ಪುಡಿ ಪುಡಿ ಉಂಡುಂಡೆ ಆಗಿದ್ದು ಸಣ್ಣ ಮಾಡಿ ಸಾಣೆ ಹಿಡಿದು ಅದು ಡಿವೈಡ್ ಮಾಡ್ಕೊಂಬಕ್ಸ ನಾವು ಅದು ಮಣ್ಣನ್ನು ಡಿವೈಡ್ ಮಾಡ್ಕೊಂಡು ವೃತ್ತ ಆಕಾರದಲ್ಲಿ ಫಸ್ಟ್ ಮಣ್ಣನ್ನು ವೃತ್ತ ಆಕಾರದಲ್ಲಿ ಮಾಡ್ಕೊಳಕ್ಕಷ್ಟು ಸೇರಿಸಿ 5 ಇದರಲ್ಲಿ ತಗೊಂಡಿದ್ ಮಣ್ಣನ್ನು ಒಂದೇ ಹತ್ರ ಸೇರಿಸಿ ಒಣಗಿಸಿ ಆಮೇಲೆ ಅದು ಸಾಣೆ ಹಿಡಿದು ಎಲ್ಲದುವ ವೃತ್ತಾಕಾರದಲ್ಲಿ ಮಾಡ್ಕೊಂಡು ಮಣ್ಣು ಪ್ಲಸ್ ಆಕಾರದಲ್ಲಿ ಡಿವೈಡ್ ಮಾಡ್ಕೊಂಬಸೋದು. ಡಿವೈಡ್ ಮಾಡಿ ಅಪೋಸಿಟ್ ಇರೋದನ್ನ ಮಣ್ಣು ತೆಗಿಬೇಕು. ಮತ್ತೆ ಅದೇ ತರನೇ ವೃತ್ತ ಆಕಾರದಲ್ಲಿ ಮಾಡ್ಕೊಂಡು ಮತ್ತೆ ಪ್ಲಸ್ ಆಕಾರ ಮಾಡ್ಕೊಳಕದು. ಪ್ಲಸ್ ಮಾಡ್ಕೊಂಡು ಏನ್ ಅಪೋಸಿಟ್ ತೆಗ್ದಿರ್ತೀವ ಆ ಲೇಯರ್ ಅದನ್ನ ಬಿಟ್ಟು ಆ ಕಡೆ ಈ ಕಡೆ ಮತ್ತಿರ್ತದಲ್ಲ ಅದನ್ನ ತೆಗಿಬೇಕು ನಾವು. ತೆಗೆದಂತ ಉಳಿದಂತ ಮಣ್ಣು ತೆಗೆದು ಉಳಿದಂತ ಮಣ್ಣುಗಳನ್ನ ನಾವು ಪ್ಲಾಸ್ಟಿಕ್ ಕವರ್ಗೆ ಹಾಕೊಂಡು ಟೆಸ್ಟಿಗೆ ತಗಂತೀವಿ. ಅದ್ ನಾವು ಎಷ್ಟು ಒಂದು ಅರ್ಧ ಕೆಜಿ ಆಗ್ಬೋದು? ಅರ್ಧ ಕೆಜಿ ಆಗ್ಲೇಬೇಕು. ಅರ್ಧ ಕೆಜಿ ಸರ್ ಅದು. ಮತ್ತೆ ತಂದಾದ್ಮೇಲೆ ಎಲ್ಲಿ ಅದಕ್ಕೆ ಶೇಖರಣೆ ಮಾಡಕ್ಕೆ ಪ್ರಯೋಗಾಲಯ ಏನಾದ್ರು ಇದೆಯಾ ಅಥವಾ ರೂಮ್ ಏನಾದ್ರು ಯಾವ ರೀತಿಯಿಂದ ಮಾಡ್ತೀರಾ? ಮನೆಯಲ್ಲೇ ರೂಮ್ ಅಲ್ಲೇ ಮಾಡ್ತೀವಿ ಸರ್ ನಾವು. ಮನೆಯಲ್ಲೇನೆ ಸರ್ ಅದು ಸೊಲ್ಯೂಷನ್ ಎ ಸೊಲ್ಯೂಷನ್ ಬಿ ಅಂತ 2 ಇವು ಇದೆ ಸರ್. ಆಮೇಲೆ PH ಕಂಡುಹಿಡಿಯೋದು ಡಿಸ್ಟಲ್ ವಾಟರ್ ಇದೆ ಸರ್. ಡಿಸ್ಟಿಲ್ ವಾಟರ್ ಇದೆ. ಆಮೇಲೆ PH ಇದ್ರದ್ದು ಇದು ಇದೆ ಸರ್ ಲಿಕ್ವಿಡ್ ಅದರಿಂದ. ಆಮೇಲೆ ಇವು ಲಾಳಿಕೆ ಇದೆ. ಪ್ರಮಾಣ ಅಳತೆ ಪ್ರಣಾಳಿಕೆ ಅವು ಇದೆ ಸರ್. ಆಮೇಲೆ ಫಿಲ್ಟರ್ ಪೇಪರ್ ಇದೆ ಸೋಸ್ಕೊಳಕ್ಕೆ ಮಣ್ಣು ಸೋಸೋದಾಗ್ಲಿ ಫಿಲ್ಟರ್ ಪೇಪರ್ ಇದೆ ಅದು. ಆಮೇಲೆ ಕ್ಯಾಲ್ಕುಲೇಟರ್ ಇದೆ ಸರ್. ಕ್ಯಾಲ್ಕುಲೇಟರ್ ಇದೆ ಮಣ್ಣು ಪ್ರಮಾಣ ನೋಡ್ಕೊಳಕ್ಕೆ. ಮತ್ತೆ ಕಂಪ್ಯೂಟರ್ ಸಿಸ್ಟಮ್ ಕೂಡ ಇದೆಯಾ ಅದಕ್ಕೆ? ಕಂಪ್ಯೂಟರ್ ಸಿಸ್ಟಮ್ ಇಲ್ಲ ಸರ್. ಮತ್ತೆ ಹೇಗೆ ನೀವು ಅದನ್ನ ರಿಪೋರ್ಟ್ ಯಾವ ರೀತಿಯಿಂದ ಇದು ಮಾಡ್ತೀರಾ ಸರ್? ನಾವು ಅದ್ರಲ್ಲಿ ನೋಡಿ ಕೈಯಿಂದ ಬರ್ಕೊಂತೀವಿ ಸರ್. ಈ ತರನೇ ರೈತರಿಗೆ ತಿಳಿಸ್ತಾ ಇದೀವಿ. ನಿಮ್ ಮಣ್ಣು ಇಷ್ಟಿದೆ, ಹಿಂಗೆ PH ಪ್ರಮಾಣ ಇಷ್ಟಿದೆ, ಕಾರ್ಬನ್ ಇಷ್ಟಿದೆ, ನಿಮ್ ಮಣ್ಣಿನ ಜೋಡಣೆ ಇಷ್ಟಿದೆ, ಆಮೇಲೆ ಸಾವಯವ ಎಷ್ಟಿದೆ ಅಂತಂದು ಅವರಿಗೆ ತಿಳಿಸ್ತೀವಿ ಸರ್ ನಾವು. ಅವರು ಕೆಲವರು ಅನುಮಾನ ಇದ್ರೆ ರೈತರನ್ನ ಮನೆಯಲ್ಲೇ ಕರ್ಸಿ ಅವ್ರ ಇದ್ರಲ್ಲೇ ಮಾಡ್ತಾ ಇದೀವಿ ಸರ್. ಅವ್ರ ಇದ್ರಿಗೆ ಮಾಡ್ತಾ ಇದೀವಿ. ಅಂದ್ರೆ ತಪ್ಪು ರಿಪೋರ್ಟ್ ಕೊಡ್ತಾರೇನೋ ಅಂತ ಅವರಲ್ಲಿ ಕೆಲವೊಂದು ಸಂದೇಹಗಳಿದ್ರೆ ಅವ್ರ ಎದುರುಗಡೆನೆ ಮಾಡ್ತೀವಿ ಸರ್. ಕರೆದು ನೀವೇ ಇದ್ರಿಗೆ ಬರ್ರಿ ನಾವು ಮಾಡ್ತೀವಿ ಅಂತ ಹೇಳಿ. ಎಷ್ಟು ಅದಕ್ಕೆ ಅಂತ ಒಂದು ಶುಲ್ಕವನ್ನು ನಿಗದಿಪಡಿಸಿದ್ರೆ? ತಗೊಂಡಿಲ್ಲ ಸರ್ ಇನ್ನು. ಮತ್ತೆ ಹೇಗೆ ಇದೀಗ ಯಾವ ಒಂದು ಖರ್ಚು ಅದನ್ನ ಹೇಗೆ ನೀವು ಸರಿದೂಗಿಸ್ತೀರಿ? ಖರ್ಚು ವೆಚ್ಚ ಯಾವ ರೀತಿಯಿಂದ ಸರ್? ಈಗ ಹೊರಗಡೆ ಹೋಗಿ ಮಾಡ್ಬೇಕಂದ್ರೆ ಈಗ 200-250 ರೂಪಾಯಿ ಕೊಟ್ಟು ಮಾಡ್ಸಕ್ ರೆಡಿ ಇದೆ ಸರ್ ರೈತರು. ಈಗ ನಾವಾಗೆ ಮಾಡ್ತೀವಿ ಅಂತಂದ್ರು ಈ ಕೊಡಕ್ಕೂ ಬಹಳ ಇದ್ ಮಾಡಿರ್ತಾರ. ಈಗ ಮಣ್ಣೆ ತಂದ್ ಕೊಡಕ್ಕೆ ತಂದ್ ಕೊಡಕ್ಕೆ ಈಗ ನಾವೇ ಓನ್ ಆಗಿ ಮಾಡ್ತೀವಿ ಅಂದ್ರೆ ಅಯ್ಯೋ ಅವ್ರಿಗೆ ಏನೋ ದುಡ್ಡು ಬರ್ತತೇನಾ ಎಲ್ಲೋ ಸರ್ಕಾರದಿಂದ ನಮಗೆ ಏನು ಆತರ ತಿಳ್ಕೊಂತಾರೆ. ಏನಾದ್ರೂ ಲಾಭ ಇದ್ರೆ ಮಾತ್ರ ಮಾಡ್ತಾರೆ, ಸುಮ್ನೆ ಯಾರು ಮಾಡೋದಿಲ್ಲ ಅಂತ ಅನ್ಕೊಂತಾರೆ ಅಲ್ವಾ? ಆಮೇಲೆ ಈಗ ಇದ್ರ ಬಗ್ಗೆ ಈಗ ಮಣ್ಣಿನ ಒಂದು ಮಹತ್ವದ ಬಗ್ಗೆ ಯಾವ ರೀತಿಯಿಂದ ಪ್ರಚಾರ ಮಾಡ್ತಾ ಇದ್ದೀರಿ? ನಿಮ್ಮ ಒಂದು ಗ್ರಾಮದ ಸುತ್ತಮುತ್ತ ಆಗಿರ್ಲಿ, ಇಲ್ಲ ನಿಮ್ಮ ಒಂದು ಹಳ್ಳಿಯ ಓಣಿಯಲ್ಲಾಗಿರ್ಲಿ, ರೈತರ ಒಂದು ಮಟ್ಟದಲ್ಲಿ ಆಗಿರ್ಲಿ, ಅಥವಾ ಸಂಘ ಸಂಸ್ಥೆಗಳ ಒಂದು ಮಟ್ಟದಲ್ಲಿ ಆಗಿರ್ಲಿ? ಸಂಘಲ್ಲೂ ಹೇಳ್ತದೀವಿ ಸರ್. ಸಂಘ ಸಂಸ್ಥೆಗಳಿಗೂ ಹೇಳ್ತಾ ಇದೀವಿ, ಹೋಗ್ತಿವಿ. ಮಣ್ಣು ಪರೀಕ್ಷೆ ಮಾಡಿಸ್ರಿ. ಮಣ್ಣು ಫಸ್ಟ್ ನಿಮ್ ಮಣ್ಣು ಹೇಗಿದೆ ನೋಡ್ರಿ. ಫಸ್ಟ್ ಮಣ್ಣು ಪರೀಕ್ಷೆ ಮಾಡಿಸ್ರಿ. ಆ ಮಣ್ಣಿಗೆ ಯಾವ ತರ ಬೆಳೆ ಬೇಕು, ಯಾವ ತರ ಔಷಧಿ ರಾಸಾಯನಿಕ ಗೊಬ್ಬರ ಆಗ್ಲಿ, ಯಾವ ಔಷಧಿ ಗೊಬ್ಬರಗಳು ಬೇಕು, ಯಾವ ತರ ಬೇಕು ಅಂತಂದು ಈ ತರ ಸಂಸ್ಥೆಗಳಿಗೂ ಹೇಳ್ತೀವಿ ಸರ್. ರೈತರು ಕೂಡಿಸಿ ಅವ್ರಿಗೊಂದು ಮಾಹಿತಿ ತಿಳಿಸ್ತೀವಿ ಸರ್ ಅವ್ರ ರೈತರುಗಳಿಗೂ. ಈಗ ಇದು ಹವಾಮಾನ ಕ್ರಿಯಾ ಸಮಿತಿ ಅಂತ ಹೇಳಿ ತಾವು ಒಂದು ಇದು ಮಾಡ್ಕೊಂಡಿದ್ದೀರಿ. ಸೊ ಇದರಲ್ಲಿ ಎಷ್ಟು ಜನ ಸದಸ್ಯರಿದ್ದೀರಿ ಅಥವಾ ಎಷ್ಟು ಜನ ಒಂದು ರೈತರಿದ್ದೀರಿ ಅಂತ ಹೇಳ್ತಾರೆ? ಇದರಲ್ಲಿ 20 ಜನ ಇದೀವಿ ಸರ್ ಈಗ ಸದ್ಯ 20 ಜನ. ಅದರಲ್ಲಿ ನೋಂದಣಿ ಮಾಡ್ಬೇಕಾದ್ರೆ ಏನಾದ್ರು ತಮ್ಮಲ್ಲೇ ಒಂದು ಸಣ್ಣ ಪ್ರಮಾಣದ ಒಂದು ಶುಲ್ಕ ಏನಾದ್ರು ನಿಗದಿ ಮಾಡಿದ್ದೀರಾ? ಇಲ್ಲ ಸರ್, ಹಾಗೆ ಮಾಡ್ತಿದ್ವಿ ಸರ್. ಮತ್ತೆ ಇದು ಎಷ್ಟು ದಿನಗಳಿಗೆ ಒಂದ್ಸಲ ನೀವು ಕೂರ್ಕೊಳ್ತೀರಿ? ಮೀಟಿಂಗ್ ಆಗಿರ್ಲಿ, ಮತ್ತೆ ತಿಂಗಳಿಗೊಮ್ಮೆ ಕೂರ್ತೀವಿ ಸರ್. ತಿಂಗಳಿಗೊಂದು? ಹೌದು ಸರ್. ಈಗ ಬೇರೆ ಸಂಘಗಳಲ್ಲಿ ಯಾವ ರೀತಿಯಿಂದ ಹಣ ಒಂದು ಇದು ಮಾಡ್ತಾರೆ ನೋಡಿ, ಅಂದ್ರೆ ಸ್ವಸಹಾಯ ಸಂಘಗಳಲ್ಲಿ ಯಾರಿಗೋ ಒಂದು ಸಾಲ ಬೇಕಾಗಿದ್ರೆ ಅಥವಾ ಯಾರಿಗೋ ಒಂದು ತುರ್ತು ಸಮಯದಲ್ಲಿ ಏನೋ ಒಂದು ಹಸನ ತಗೊಳ್ಬೇಕು ಅಥವಾ ಏನೋ ಬೀಜ ಗೊಬ್ಬರ ಖರೀದಿ ಮಾಡ್ಬೇಕು
ಮಾಡ್ಬೇಕಂದ್ರೆ ಅದರಲ್ಲಿ ಸಾಲ ಇದು ಮಾಡ್ಕೊತಾರೆ. ಸೊ ಹಾಗಾದ್ರೆ ಈಗ ಇದರಲ್ಲಿ ಯಾವುದೇ ರೀತಿಯ ಒಂದು ಹಣದ ವ್ಯವಹಾರ ಇಲ್ಲ. ಇಲ್ಲ ಸರ್. ಹಾ, ಮತ್ತೆ ಹೇಗೆ ಈಗ ಜನರು ಯಾವ ರೀತಿಯಿಂದ ಪ್ರತಿಕ್ರಿಯೆ ಇದೆ ರೈತರದು? ಸರಿ ಇದೆ ಅಂತ ಇದ್ದಾರಾ ಅವರಿಗೆ, ಅಥವಾ ಅವ್ರಿಗೆ ಯಾವ ರೀತಿಯಿಂದ ತಾವು ಮನವರಿಕೆ ಮಾಡ್ಕೊಡ್ತೀವಿ? ಚೆನ್ನಾಗಿದೆ ಅಂತಾರ ಸರ್. ಚೆನ್ನಾಗಿದೆ ಅಂತ ಹೇಳ್ತಾರೆ. ಚೆನ್ನಾಗಿದೆ ಅಂತಾರ ಸರ್. ಆಮೇಲೆ ಈಗ ಅದಾಯ್ತು, ಈಗ ನೀವು ಈಗ ಮಾಡ್ತಾ ಇರೋದು ಕಾರ್ಬನ್, ಮಣ್ಣಿನ ಒಂದು ಕಾರ್ಬನ್ ಪ್ರಮಾಣ ಎಷ್ಟು, ಆಮೇಲೆ ಮಣ್ಣಿನ ತೇವಾಂಶ ಎಷ್ಟು, ಮತ್ತೆ ಆಮ್ಲೀಯತೆ ಅಲ್ವಾ ಮಾಡ್ತಾ ಇರೋದು. ಸೊ ಈಗ ಇದನ್ನು ಬಿಟ್ಟು ಅವರಿಗೆ ಸೂಕ್ಷ್ಮ ಪೋಷಕಾಂಶಗಳ ಬಗ್ಗೆ ನಮ್ಗೆ ಬೇಕು, ಇಲ್ಲ ಇದರಲ್ಲಿ ಎಷ್ಟು ಯೂರಿಯಾ ಇದೆ, ಎಷ್ಟು DAP ಇದೆ, ಎಷ್ಟು ಫಾಸ್ಫರಸ್ ಪ್ರಮಾಣ ಇದೆ ಅಂತ ಹೇಳಿ ಅವ್ರು ಕೇಳಕ್ಕೆ ಬಂದರೆ ನೀವು ಏನು ಹೇಳ್ತೀರಾ ಅವರಿಗೆ? ಸರ್ ಅದ್ರದ್ದು ಕೇಳ್ಬೇಕಂದ್ರೆ ಅದೇ ಆ ಇದಕ್ಕೆ ಮಣ್ಣು ಪರೀಕ್ಷೆ ಬೇಕಾದ್ರೆ ಕೊಡ್ರಿ, ನಾವು ಮಾಡಿಸ್ಕೊಂಬಂದು ಕೊಟ್ಟು ನಿಮಗೆ ಹೇಳ್ತೀವಿ ಅನ್ನೋ ಹೇಳ್ತಿದ್ದೀವಿ ಸರ್. ಆ ಥರ ಹೇಳ್ತಾ ಇದ್ದೀರಾ? ಹೌದು ಸರ್. ನೀವೇ ಡೈರೆಕ್ಟ್ ಆಗಿ ಹೋಗಿ ಅಂತಂತೂ ಹೇಳ್ತೀರಾ? ಹತ್ರ ಇದ್ರೆ ಹತ್ರ ಇದ್ರೆ ಈಗ ದಾವಣಗೆರೆಯಲ್ಲಿ ನಮ್ಮ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ಇದೆ, ಆಮೇಲೆ ಕತ್ಲಿಗೆರೆಯಲ್ಲಿ ಇದೆ ಸರ್, ಕತ್ಲಿಗೆರೆಯಲ್ಲಿ ಹೋಗ್ರಿ ಅಂತ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಅಥವಾ ಜಿಲ್ಲಾ ಏನೇ ನಾವು ಹೇಳ್ತೀವಿ ಜಂಟಿ ನಿರ್ದೇಶಕರ ಕಚೇರಿಯಲ್ಲಿ ಅಲ್ಲಿ ಕೂಡ ಈ ಒಂದು ವ್ಯವಸ್ಥೆ ಇದೆ. ಮಣ್ಣು ಪರೀಕ್ಷೆ ಮಾಡೋದಾಗ್ಲಿ, ನಿಮ್ಮ ಬಿತ್ತನೆ ಬೀಜದಾಗ್ಲಿ, ಗೊಬ್ಬರದ ಪರೀಕ್ಷೆ ಕೂಡ ಅಲ್ಲಿ ಎಲ್ಲ ಮಾಡ್ತಾರೆ. ಈಗ ನಿಮಗೆ ಈ ಒಂದು ಈಗ ನನಗೆ ಯೂರಿಯಾದ್ ಬೇಕು, DAP ಬೇಕು, ಈ ಥರದ್ದು ಜಾಸ್ತಿ ಬರುತ್ತೋ ಅಥವಾ ಇದರಲ್ಲೇ ಅವರು ತೃಪ್ತಿಯಾಗಿದ್ದಾರಾ? ಸರ್ ಈಗ ಸದ್ಯದ್ರಲ್ಲೇ ಇಷ್ಟರಲ್ಲೇ ಇದ್ರಾಗ ಇದಾರ ಸರ್, ಇನ್ನು ಏನು ಮುಂದಿನ ಪ್ರಮಾಣ ಹೋಗಿಲ್ಲ ಸರ್ ಇನ್ನು ಅವರು. ಈಗ ಇಷ್ಟರಲ್ಲೇ ಇದಾರ ಸರ್ ಅವ್ರೀಗ. ಈಗ ಅತಿ ಹೆಚ್ಚು ಈಗ ಜಾಸ್ತಿ ಅಡಿಕೆ ಇದರಿಂದ, ಈಗ ಭತ್ತದ್ದು ಇರೋದ್ರಿಂದ ಈಗ ಅಡಿಕೆದೇ ಜಾಸ್ತಿ ಒಲವು ಕೊಡ್ತಾ ಇರೋದ್ರಿಂದ ಇಷ್ಟರಲ್ಲೇ ಇದಾರ ಸರ್ ಈಗ ಇವರು. ಇದ್ರ ಜೊತೆಗೆ ತಮಗೆ ತೋಟ ಕೂಡ ಇದೆಯಾ? ಹೌದು ಸರ್. ಎಷ್ಟು ಎಕರೆ ಇದೆ? 3 ಎಕರೆ ಇದೆ ಸರ್. ಏನ್ ಮಾಡ್ತಾ ಇದ್ದೀರಿ ಅದರಲ್ಲಿ? ಅಡಿಕೆ ಹಾಕಿದೀವಿ ಸರ್ ನಾವು. ಅಡಿಕೆ ಇಲ್ಲ ಸರ್, ಈಗ ನಾವು ಇದೇ ತರ ಹಸಿರೆಲೆ ಗೊಬ್ಬರ ಹಾಕ್ತಾ ಇದೀವಿ. ಈಗ ನಾವೇ ಒಂದ್ ಇನ್ನೊಬ್ರಿಗೆ ಹೇಳರಾಗಿ ಫಸ್ಟ್ ನಮ್ಮ ಹೊಲ ನಾವು ನೋಡ್ಕೊಳ್ಬೇಕು. ಫಸ್ಟ್ ನಾವ್ ನೋಡ್ಕೊಂಡು ಆಮೇಲೆ ಇನ್ನೊಬ್ರಿಗೆ ಹೇಳ್ಬೇಕು ಅನ್ನೋ ಇದಕ್ಕೆ ಫಸ್ಟ್ ನಾವು ಮಾಡ್ತಾ ಇದೀವಿ ಸರ್. ಏನೇ ಮಾಡಿದ್ರು ಫಸ್ಟ್ ನಾವ್ ಮಾಡ್ಕೊಂಡು ಆಮೇಲೆ ಇನ್ನೊಬ್ರಿಗೆ ಹೇಳ್ಬೇಕು, ಇನ್ನೊಂದ್ ರೈತರಿಗೆ ಹೇಳ್ಬೇಕು ಅನ್ನೋ ಇದು ಏನು ಈಗ ಅಡಿಕೆ ನಿಮ್ಮ ಒಂದು ಪೂರ್ವಜರು ಹಾಕಿರೋದಿದೆಯಾ ಅಥವಾ ನೀವು ಹಾಕಿಲ್ಲ ಸರ್? ನಾವ್ ಇವಾಗ ನೀವು ಹಾಕಿದೀರಾ? ಮೊದ್ಲೇನ್ ಬೆಳಿತಿದ್ರಿ? ಮೊದ್ಲೇ ಮೆಕ್ಕೆಜೋಳ ಭತ್ತ ಸರ್ ಬೆಳಿತಿದ್ದು. ಮೆಕ್ಕೆಜೋಳ ಭತ್ತದಲ್ಲಿ ಏನು ಗಿಟ್ತಾ ಇಲ್ಲ, ಏನು ಲಾಭ ಇಲ್ಲ ಅನ್ನೋ ಒಂದು ದೃಷ್ಟಿಯಿಂದ ಅಡಿಕೆಗೆ ಬಂದಿದ್ದೀರಾ? ಇಲ್ಲ ಸರ್, ನಾವು ಮೆಕ್ಕೆಜೋಳದಾಗೆ ಬೆಳೆದಿದ್ದು ಸರ್. ನಾವು ಮೆಕ್ಕೆಜೋಳದಾಗ ಏನು ಇದ್ ಮಾಡಿಲ್ಲ ಸರ್ ನಾವು. ಯಾಕಂದ್ರೆ ದಾವಣಗೆರೆ ಜಿಲ್ಲೆ ಮೆಕ್ಕೆಜೋಳ ಭತ್ತಕ್ಕೆ ಇದು ತುಂಬಾ ಹೆಸರುವಾಸಿ ಸರ್. ಮೆಕ್ಕೆಜೋಳ ಅಂತಂತಂದ್ರೆ ದಾವಣಗೆರೆ ಜಿಲ್ಲೆ ಅಂತ ಹೇಳ್ತಿದ್ರು. ಬಟ್ ಇತ್ತೀಚಿನ ಒಂದು ದಿನಗಳಲ್ಲಿ ಅದರ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಪ್ರಮಾಣ ಕಡಿಮೆ ಆಗೋಕೆ ಸುಮಾರು ಕಾರಣಗಳಿದೆ. ಯಾಕಂದ್ರೆ ಭತ್ತಕ್ಕೆ ಬೆಲೆ ಇಲ್ಲ ಅಂತದ. ಬಟ್ ಈಗ ಅಕ್ಕಿ ರೇಟ್ ನೋಡ್ತಾ ಇದ್ದೀರಲ್ಲ ಎಷ್ಟಾಗ್ತಾ ಇದೆ, ತುಂಬಾ ಜಾಸ್ತಿ ಆಗಿದೆ. ಆಮೇಲೆ ಈ ವರ್ಷ ಸ್ವಲ್ಪ ಮಳೆಯ ಪ್ರಮಾಣ ಅಂದ್ರೆ ಜೂನ್ ಪೂರ್ತಿ ಹೋಯ್ತು, ಮಳೆನೇ ಇಲ್ಲ ಅಲ್ವಾ? ಹೇಗೆ ಈಗ ಆ ಒಂದು ಸಮಯವನ್ನ ಈಗ ರೈತರು ಯಾವ ರೀತಿಯಿಂದ ಸರಿದೂಗಿಸಿದ್ದಾರೆ ಅಂತ ಹೇಳ್ತೀರಾ, ಅಥವಾ ಆ ಒಂದು ಪರ್ಯಾಯವಾಗಿ ಏನ್ ಚಿಂತನೆ ಮಾಡಿದ್ದಾರೆ, ಮತ್ತೆ ಈಗ ಸದ್ಯ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದಾ? ಸರ್ ಈಗ ಸದ್ಯಕ್ಕೆ ಏನಿಲ್ಲ ಸರ್, ಮಳೆ ಕಾಯ್ತಾ ಇದ್ದಾರೆ. ಮಳೆ ಬಂದ್ರೆ ಈಗ ಮುಂದೇನಾದ್ರೂ ಗದ್ದಿಗೆ ವ್ಯವಸ್ಥೆ ಮಾಡ್ಕೊಬೇಕಂತ ಇದಾರೆ ಸರ್. ಈಗ ಮಳೆ ಬರ್ಲಿಲ್ಲ ಅಂದ್ರೆ ಈಗ ರಾಗಿ ಏನಾದ್ರೂ ಹಾಕ್ಬೇಕನ್ನ. ಈಗ ಸದ್ಯ ಸ್ವಲ್ಪ ಜುಲೈ ಫಸ್ಟ್ ವಾರದಲ್ಲಿ ಆಗಿದೆಯಲ್ಲ ಒಂಚೂರು ಆಗಿದೆ ಸರ್. ಅಂದ್ರೆ ಬಟ್ ಇನ್ನೂ ಸಾಕಾಗಿಲ್ಲ, ಆಗಿಲ್ಲ, ಹೋದ ವರ್ಷದಂಗೆ ಆಗಿಲ್ಲ. ಈಗೆಲ್ಲ ಡ್ಯಾಮ್ ನೀರ್ ಕಾಯ್ತದಾರಲ್ಲ ಸರ್. ಈಗ ಅಂದ್ರೆ ನಮ್ಮ ಪಶ್ಚಿಮ ಘಟ್ಟಗಳ ಪ್ರದೇಶಗಳಲ್ಲಿ ಈ ಕಡೆ ಚೆನ್ನಾಗಿ ಮಳೆ ಆಗಿದ್ರೆ ತಾನೇ ಅಲ್ಲೆಲ್ಲ ಬರೋದು ನೀರು. ಸೊ ಈಗ ಒಂದ್ ತಿಂಗಳು ಲೇಟ್ ಆಗಿ ಬಂದಿದೆ. ಇಲ್ಲಿ ಕೂಡ ಸ್ವಲ್ಪ ಸ್ವಲ್ಪ ಆಗ್ತಾ ಇದೆ. ಹೋದ ವರ್ಷದ ಹೋಲಿಸಿದ್ರೆ ಈ ವರ್ಷ ಅಷ್ಟೊಂದು ಇಲ್ಲ. ಯಾಕಂದ್ರೆ ಹೋದ ವರ್ಷ ಆಗಸ್ಟ್ ಮಧ್ಯದ ಅನ್ನೋದ್ರೊಳಗಾಗಿ ಎಲ್ಲ ಡ್ಯಾಮ್ಗಳು ತುಂಬಿದ್ವು, ಅರ್ಧಂಬರ್ಧ ಡ್ಯಾಮ್ಗಳು ತುಂಬಿದ್ವು ಹೋದ ವರ್ಷ. ಸೊ ಎಲ್ಲ ಸಮೃದ್ಧಿ ಆಗಿತ್ತು. ಈ ವರ್ಷ ಒಂದು ಸ್ವಲ್ಪ ಅದು ಎಲ್ ನಿನೋದು ಎಫೆಕ್ಟ್ ಅಂತ ಹೇಳ್ತಾ ಇದ್ದಾರೆ. ಆ ಒಂದು ಕಾರಣದಿಂದ ಮಳೆಯ ಒಂದು ಏನು ಹೇಳ್ತೀನಿ ನಾವು ನಿರೀಕ್ಷೆ ಮಾಡಿರ್ತಕ್ಕಂಥ, ಯಾಕಂತಂದರೆ ಹವಾಮಾನದಲ್ಲಿ ವೈಪರೀತ್ಯ ಪ್ರತಿ ವರ್ಷ ಕೂಡ ಆಗ್ತಾನೇ ಇದೆ. ನಾವು ಯಾವಾಗ ಬೇಕಾಗ ಅಂದರೆ ನಮಗೆ ಬೆಳೆಗೆ ಯಾವಾಗ ಮಳೆ ಬೇಕೋ ಅವಾಗ ಬರೋದಿಲ್ಲ, ಯಾವಾಗ ಬೇಡ ಅವಾಗ ಬರುತ್ತೆ. ಸೊ ಹಾಗಾಗಿ ನಮ್ಮ ರೈತರು ಕೂಡ ಕಷ್ಟದಲ್ಲಿದ್ದಾರೆ. ಆ ಒಂದು ದೃಷ್ಟಿಯಿಂದ ಈ ಮಣ್ಣು ಪರೀಕ್ಷೆಗೆ ಬಂದರೆ ಮತ್ತೆ ಏನು ಹೇಳ್ತೀರಾ ಮೇಡಮ್? ಇದ್ರ ಬಗ್ಗೆ ಮತ್ತೆ ಪ್ರಚಾರ ಮಾಡೋಕ್ಕೆ ತಾವು ಏನೇನು ಮಾಡ್ತಾ ಇದ್ದೀರಾ? ಅಂದರೆ
ಬೀದಿ ಅಂತಂತಂದ್ರೆ ರಾತ್ರಿ ಹೊತ್ತಲ್ಲಿ ಅಥವಾ ಬೆಳಿಗ್ಗೆ ಹೊತ್ತಿನಲ್ಲಿ ಮೀಟಿಂಗ್ ಮಾಡೋದು ಆ ಥರದ್ದು ಏನಾದರೂ ಮಾಡ್ತಾ ಇದ್ದೀರಾ? ಇಲ್ಲ ಸರ್, ನೈಟ್ ಗ್ರಾಮ ಪಂಚಾಯಿತಿಗಳಲ್ಲಿ, ಅಂಗನವಾಡಿ ಕೇಂದ್ರಗಳಲ್ಲಿ, ಇಲ್ಲ ಸಮುದಾಯ ಭವನಗಳಲ್ಲಿ ಬನ್ನಿ ಈ ಥರ ನಾವು ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಬನ್ನಿ ಅಂತಂತ ಹೇಳಿದ್ರೆ ಯಾವ ರೀತಿಯಿಂದ ಜನ ತಮಗೆ ಸ್ಪಂದಿಸ್ತಾ ಇದ್ದಾರೆ? ಸ್ಪಂದಿಸ್ತಾರೆ ಸರ್. ಈಗ ಮಣ್ಣಿನ ಬಗ್ಗೆ ಆಗ್ಲಿ, ಒಂದು ಸಾವಯವ ಕೃಷಿ ಬಗ್ಗೆ ಮಾಹಿತಿ ಈ ತರ ಎಲ್ಲ ಸೇರ್ಕೊಳ್ರಿ ಅಂತಂದು ಎಲ್ಲ ಹೋಗಿ ಹೇಳ್ತೀವಿ ಸರ್. ಒಂದ್ ಇಂಥ ಜಾಗ ಅಂತಂದು ನಾವು ಫಿಕ್ಸ್ ಮಾಡ್ಕೊಂಡಿರ್ತೀವಿ, ಆ ಜಾಗಕ್ಕೆ ಬಂದು ಎಲ್ಲ ಸೇರ್ತಾರೆ ಸರ್. ಈಗ ಸೇರಿದ್ಮೇಲೆ ಈ ತರ ಎಲ್ಲ ಹೇಳ್ತೀವಿ ಸರ್ ಮಣ್ಣಿನ ಬಗ್ಗೆ. ಫಸ್ಟ್ ನಮ್ಮ ಮಣ್ಣು ನಾವು ನೋಡ್ಕೊಂಡ್ರೆ ಏನೇ ಆಗ್ಲಿ ನಮ್ಮ ಮುಂದೆ ನಮ್ಮ ಮಕ್ಳಿಗೆ ಬರುತ್ತೆ. ಹೌದು 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 ಹೌದು. ಇವತ್ತು ನಾವು ಮಣ್ಣು ಉಳಿಸ್ಕೊಂಡ್ರೆ ಮುಂದೆ ನಮ್ಮ ಮಕ್ಳಿಗೆ ಬರುತ್ತೆ. ಹಂಗಾಗಿ ರೈತರಿಗೆಲ್ಲ ಮನವೊಲಿಸ್ತೀವಿ ಸರ್. ಮನವೊಲಿಸಿದಾಗ ಅವರು ಎಲ್ಲ ಬೆಂಬಲಿಸ್ತಾರೆ ಸರ್. ಆಮೇಲೆ ಈಗ ದಾವಣಗೆರೆ ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ರಾಸಾಯನಿಕ ಬಳಸ್ತಾರೆ. ನೀವು ಅಡಿಕೆ ಕೂಡ ರಾಸಾಯನಿಕ ಬಳಸ್ತೀರಿ ಅನ್ಕೊಂಡಿದೀನಿ ಅಲ್ವಾ? ಯಾಕಂದ್ರೆ ಅಡಿಕೆ ರಾಸಾಯನಿಕ ಇಲ್ದೇನೆ ಆಗೋದಿಲ್ಲ. ಈ ಕೊಳೆ ರೋಗಕ್ಕೆಲ್ಲಾನು ತಾವು ಮೈಲ್ತುತ್ತನ್ನ ಇದು ಮಾಡ್ತೀರಲ್ಲ? ಇಲ್ಲ ಸರ್, ಮೈಲ್ತುತ್ತೇನ ಹಾಕಿಲ್ಲ ಸರ್. ನೀವೇನ್ ಮಾಡ್ತೀರಿ ಮತ್ತೆ ಅದಕ್ಕೆ? ಸರ್ ನಾವು ಈಗ ಅದು ಇನ್ನು ಸಣ್ಣ ಗಿಡ ಅಲ್ಲ ಸರ್, ಸಣ್ಣ ಗಿಡ 4 ವರ್ಷ ಆಗಿದೆ. 4 ವರ್ಷ ಆಯ್ತು, ಇನ್ನೊಂದು 4 ವರ್ಷ ಕಾಯ್ಬೇಕು. ಸರ್ ಈಗ ಯಾವ ತಳಿ ಹಾಕಿದ್ರಿ? ತಳಿ ಅಲ್ಲಿ ಚನ್ನಗಿರಿ ಸ್ಥಳೀಯ ಅಂತ ಲೋಕಲ್ ಅಂತ ಹೇಳ್ತಾರೆ, ಅದ ಹಾಕಿದ್ರ? ಚನ್ನಗಿರಿ ಸ್ಥಳೀಯ ಅಂತ ಹೇಳ್ತಾರೆ ನೋಡಿ. ಚನ್ನಗಿರಿ ಸ್ಥಳೀಯ. ಯಾಕಂದ್ರೆ ಎಲ್ಲಿ ಮೂಲವಾಗಿ ಅಡಿಕೆ ಬೆಳಿತಾರೆ ಅಲ್ಲೇ ಬೆಳೀತಾ ಇಲ್ಲ ಅಡಿಕೆನ. ಈಗ ಆ ಪ್ರದೇಶದಲ್ಲಿ, ಬಯಲು ಪ್ರದೇಶದಲ್ಲಿ ಜಾಸ್ತಿ ಆಗಿದೆ ಇದರ ಪ್ರಮಾಣ. ಒಂದು ಕಾರಣ ಸ್ಥಿರವಾದ ಒಂದು ಬೆಲೆ ಅಂತ ಹೇಳ್ಬಹುದು. ಹಸಿ ಅಡಿಕೆ ಕೂಡ ಅದರ ಒಂದು ಬೆಲೆ ಇದೆ. ನೀವು ಸಪೋಸ್ ಹಸಿ ಅಡಿಕೆನೆ ಮಾಡ್ತೀನಿ ಅಂತಂದ್ರೂ ಕೂಡ ಬೆಲೆ ಇದೆ ಅಲ್ವಾ? ಸೊ ಒಂದೇ ತರದ ಒಂದು ಸ್ಥಿರವಾದ ಬೆಲೆ ಇದೆ. ಇರಲಿ, ಇದೇ ಥರ ನಮ್ಮ ರೈತರು ಆರ್ಥಿಕವಾಗಿ ಸಬಲರಾಗಲಿ ಅಂತಂತ ಹೇಳುತ್ತಾ, ಈಗ ಮತ್ತೆ ಈ ಮಣ್ಣು ಒಂದು ಪರೀಕ್ಷೆಯ ಒಂದು ವಿಧಾನಕ್ಕೆ ಬಂದರೆ, 1 ಎಕರೆಯಲ್ಲಿ ಈಗ ತಾವು ಹೇಳಿದ್ರಿ ಸಮತಟ್ಟಾಗಿರ್ಬೇಕು ಅಂತ. ಆ ಸಮತಟ್ಟು ಪ್ರದೇಶದಲ್ಲಿ ಯಾವ ಯಾವ ಜಾಗಗಳಲ್ಲಿ, ಯಾವ ದಿಕ್ಕುಗಳಲ್ಲಿ ತಾವು ಮಣ್ಣು ತಗೊಳ್ತೀರಿ? ಸರ್ ಮಣ್ಣು ತೆಗಿಬೇಕಾದ್ರೆ ಬದಿನ ಹತ್ರ ತೆಗಿಯಂಗಿಲ್ಲ ಸರ್. ಬದುವಿನ ಹತ್ರ ಮಣ್ಣು ತೆಗಿಯಂಗಿಲ್ಲ, ಓಡಾಡೋ ರೋಡ್ ಹತ್ರ ತೆಗಿಯಂಗಿಲ್ಲ, ಗೊಬ್ಬರ ಹಾಕಿರೋ ಜಾಗದಲ್ಲಿ ಗೊಬ್ಬರ, ಆಮೇಲೆ ತಿಪ್ಪೆ, ಮರದ ಹತ್ರ ತೆಗಿಯಂಗಿಲ್ಲ, ತೆರೆದ ಬಾವಿ ಹತ್ರ, ಕಾಲುವೆ, ಚಾನಲ್ ಹತ್ರ ಅಲ್ಲಿ ತೆಗಿಯಂಗಿಲ್ಲ ಸರ್. ಆಮೇಲೆ ಲೈಟ್ ಕಂಬ, ಕರೆಂಟ್ ಕಂಬದ ಹತ್ತಿರನೂ ತೆಗಿಯಂಗಿಲ್ಲ ಸರ್. ಅದು ತೆಗಿಲಿಲ್ಲದ ಅದು ಅವು ಇಲ್ಲ ಜಾಗ ನೋಡಿ ತೆಗಿಬೇಕು ಸರ್. ಅದು ಬದುವಿನ ಒಂದು 8 ಅಡಿ ಮುಂದೆ ತೆಗಿಬೇಕು ಸರ್. 8 ಅಡಿಯಿಂದ ಮುಂದೆ ತೆಗೆದ್ರೆ ಚೆನ್ನಾಗಿ ಸರ್. ಅದು ಅಡಿಕೆ ಗಿಡದ ತೆಗಿಬೇಕಂದ್ರೆ 4 ಗಿಡದ ನಡುವೆ ತೆಗಿಬೇಕು ಸರ್ ಮಣ್ಣು. ಅಲ್ಲಿ ಅಡಿಕೆ ಗಿಡದ ಹತ್ತಿರ ತೆಗಿಯಂಗಿಲ್ಲ ಸರ್, 4 ಗಿಡದ ನಡುವೆ ತೆಗಿಬೇಕು ಸರ್. ಅಡಿಕೆ ಗಿಡದಲ್ಲಿ ತೆಗಿಬೇಕು ಸರ್. ಅದು ಈಗ ರಾಗಿ, ಜೋಳ, ಭತ್ತ ಆದ್ರೆ 15ರಿಂದ 20 ಸೆಂಟಿಮೀಟರ್ ಆಳದಿಂದ ತೆಗಿಬೇಕು ಸರ್. ಅದು ನಾವು ಏನ್ ಬಿತ್ತನೆ ಮಾಡಿ ಬೇರೆ ಎಷ್ಟು ಆಳದಿಂದ ಹೋಗುತ್ತಾ ಇದರಿಂದ ಸರ್ ಅದು ಮಣ್ಣು ತೆಗಿಯೋದು ಸರ್. ಅದು ಸೊ ಆ ತರ ತೆಗಿತಾ ಇದ್ದೀರಾ? ಹ್ಞೂ ಸರ್. ನಿಮಗೆ ಏನಾದರೂ ಇದರಲ್ಲಿ ಕಷ್ಟ ಅನಿಸಿದಾಗ, ಅಂದ್ರೆ ಏನೋ ಒಂದು ನನಗೆ ಅರ್ಥ ಆಗಿಲ್ಲ ಅನ್ನೋ ಒಂದು ಸಮಯದಲ್ಲಿ ಯಾರನ್ನ ಸಂಪರ್ಕಿಸ್ತಿರ್ತಾವೆ? ಅಲ್ಲ, ಸಪೋಸ್ ಈಗ ಅವರು ಏನೋ ರೈತರು ಇನ್ನೂ ತುಂಬಾ ಹುಷಾರಿದ್ದಾರೆ, ನೀವು ಹೇಳಿದ್ದ ಅವರಿಗೆ ಕನ್ವಿನ್ಸ್ ಆಗಲ್ಲ, ಸೈಂಟಿಸ್ಟ್ ಹೇಳಿದ್ದೆ ಅವರಿಗೆ ಮನವರಿಕೆ ಆಗೋದಿಲ್ಲ ಕೆಲವೊಂದು ಸಂದರ್ಭಗಳಲ್ಲಿ. ಅಂತ ಒಂದು ಸಂದರ್ಭ ಬಂದಾಗ ಯಾರನ್ನ ತಾವು ಸಂಪರ್ಕಿಸ್ತೀರಿ? ಸರ್ ನಾವು ಊರಲ್ಲೇ ಒಂದು ಪ್ರೋಗ್ರಾಮೇ ಮಾಡ್ಬಿಟ್ಟಿವಿ ಸರ್. ಕತ್ಲಗೆರೆಯಿಂದ ವಿಜ್ಞಾನಿಗಳನ್ನ ಕರ್ಸೆ ಅದೇ ತರನೇ ಒಂದು ತಿಳಿಸಿದೀರಾ? ಹೌದು ಸರ್, ಸ್ಥಳೀಯದಲ್ಲೇ ಒಂದು ಪ್ರೋಗ್ರಾಮ್ ಮಾಡಿ ತಿಳಿಸ್ಬಿಟ್ಟಿದೀವಿ ಸರ್ ಅವರಿಗೆ. ಅಲ್ಲೇ ಎಲ್ಲ ಮಣ್ಣು ಯಾವ ರೀತಿ ತೆಗೆದು ಅಲ್ಲೇ ಎಲ್ಲ ಹೇಳಿದಾರೆ ಸರ್. ನಾವ್ ಏನ್ ಮಾಡ್ಬೇಕಂತದೀವ ಅವರು ಸರ್ ಅದನ್ನೇ ಹೇಳಿದ್ದಾರೆ. ಹೌದು ಸರ್, ಅಂದ್ರೆ ಅಲ್ಲೇ ಪ್ರಾಯೋಗಿಕವಾಗಿ ತೋರಿಸಿನೇ ಅವರಿಗೆ ಮನ ಮುಟ್ಟೋ ಹಾಗೆ ಹೇಳಿದ್ದಾರೆ ಸರ್. ಈಗ ನಾವೇ ತೆಗೆದು ಈ ತರ ನಮ್ದಿನ ಒಪ್ಲಿಲ್ಲ ಅಂದ್ರು, ಹಾಗಾಗಿ ಒಪ್ಪಲ್ಲ ಅಂತಾನೆ ಕತ್ಲಗೆರೆಯಿಂದ ರೈತರು ಇವರು ವಿಜ್ಞಾನಿಗಳನ್ನ ನಾವೇ ಇನ್ವೈಟ್ ಮಾಡಿ ಕರ್ಸಿ ಊರಿಗೆ ಈ ತರ ರೈತರಿಗೆ ನಮಗೆ ಒಂದು ನಿಮ್ ಮಾರ್ಗದರ್ಶನ ಬೇಕು ಅಂತಂದು ಹೇಳಿ ಕರ್ಕೊಂಡ್ ಬಂದು ಸರ್ ರೈತರನ್ನೆಲ್ಲ ಸೇರಿಸಿ ಅವರಿಗೆ ಎಲ್ಲ ತಿಳಿಸಿದ್ವಿ ಸರ್. ಮಣ್ಣು ಯಾವ ರೀತಿ ತೆಗೆಯೋದು, ಹೆಂಗ್ ತೆಗೆಯೋದು, ಅವ್ರು ಯಾವ ರೀತಿ ಮಣ್ಣು ಡಿವೈಡ್ ಮಾಡೋದಾಗ್ಲಿ ಏನಾಗ್ಲಿ ಅದೇ ತರನೇ ನಾನು ಏನ್ ಮಾಡ್ತಾ ಇದೀನೋ ಅದನ್ನೇ ತರನೇ ಅವ್ರು ಹೇಳಿದಾರೆ ಸರ್. ಹಂಗಾಗಿ ಒಂದ್ ಸ್ವಲ್ಪ ರೈತರಿಗೆ ನಾವ್ ಏನೇ ಮಾಡೋದು ಅವರಿಗೆ ಸರಿ ಅಂತ ಅನಿಸ್ತದೆ ಸರ್. ಕೇಂದ್ರ ಸರ್ಕಾರದ ಕೃಷಿ ಮಂತ್ರಾಲಯದವರು ಖೇತ್ ಬಚಾವೋ ಅಭಿಯಾನ 2026 ಅಂತ ಜೂನ್ 1ರಿಂದ 30ನೇ ತಾರೀಕುವರೆಗೆ ಹಮ್ಮಿಕೊಂಡಿದ್ರು. ಮಣ್ಣು ಉಳಿಸಿ ಅಭಿಯಾನ. ಈ ಒಂದು ನಿಟ್ಟಿನಲ್ಲಿ ತಾವು ಏನು ಒಂದು ಕಾರ್ಯಕ್ರಮ ಮಾಡಿದ್ರಿ ಮೇಡಮ್?
ಇದಕ್ಕೆ ಪೂರಕವಾದಂಥದ್ದು, ಇದಕ್ಕೆ ಒಂದು ಅನುಕೂಲ ಆಗ್ತಕ್ಕಂಥ ಒಂದು ರೀತಿಯಲ್ಲಿ ತಮ್ಮ ಒಂದು ಸಂಘದಿಂದ ಇಲ್ಲ ತಮ್ಮ ಒಂದು ಸದಸ್ಯರಿಂದ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ? ಸರ್ ಹಂಗೆ ಸೇರ್ಕೊಂಡು ಹಂಗೆ ಅಂದ್ರೆ ಅವ್ರ ಜೊತೆಗೇನೆ ಸೇರ್ಕೊಂಡಿದ್ದೀರಾ ನೀವು? ಪ್ರತ್ಯೇಕವಾಗಿ ಏನು ಬೇರೆ ಕಾರ್ಯಕ್ರಮ ಮಾಡಿಲ್ಲ? ಈಗ ಯಾರೋ ಕೃಷಿ ವಿಜ್ಞಾನ ಕೇಂದ್ರ ಆಗಿರ್ಲಿ, ಕೃಷಿ ಸಂಶೋಧನಾ ಕೇಂದ್ರದವರು ಏನೋ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಅಂದಾಗ ನೀವು ಕೂಡ ಸೇರ್ಕೊಂಡಿದ್ದೀರಾ ಅಲ್ಲಿ, ಅವ್ರ ಜೊತೆಗೆ ಕೈ ಜೋಡಿಸಿದ್ದೀರಾ. ಸರ್ ಅಂದ್ರೆ ರೈತರನ್ನ ಕರ್ಕೊಂಡ್ ಬರೋದು ಇಲ್ಲ ರೈತರನ್ನ ಹೇಳೋದು ಇದ್ರ ಬಗ್ಗೆ ಎಲ್ಲ ಮಾಡಿದ್ದೀರಾ ಅಲ್ವಾ? ಸರ್ ಇದು ಈ ಒಂದು ಖೇತ್ ಬಚಾವೋ ಅಭಿಯಾನದ ಒಂದು ಪ್ರತಿಕ್ರಿಯೆ ಯಾವ ರೀತಿಯಿಂದ ಇದೆ? ಏನಪ್ಪ ಇದು ಬಂದ್ರು ಹೋದ್ರು, ಏನೋ ಒಂದ್ ತಿಂಗಳು ಮಣ್ಣು ಉಳಿಸ್ರಿ ಅಂತಂದ್ರು ಹೋದ್ರು ಅಂತ ಇದ್ದಾರಾ, ಅಥವಾ ಇದ್ರ ಬಗ್ಗೆ ನಮ್ಗೆ ಮಾಹಿತಿ ಸಿಕ್ತು ಅಂತ ಹೇಳ್ತಾ ಇದ್ದಾರಾ? ಮಾಹಿತಿ ಸಿಕ್ತು ಅಂತಾರ ಸರ್. ಹೇಳಿದ್ದು ಮಾಹಿತಿ ನಮಗೆ ಚೆನ್ನಾಗಿದೆ, ನಾವು ಇದ್ರ ಬಗ್ಗೆ ನಮ್ಗೆ ಗೊತ್ತಿರ್ಲಿಲ್ಲ, ಚೆನ್ನಾಗಿದೆ ಅಂತ ಹೇಳ್ತಾರ ಸರ್. ನಮ್ಗೂ ಒಳ್ಳೆ ಒಂದು ಕಾರ್ಯಕ್ರಮ ತಿಳ್ಕೊಂಡ್ವಿ ಅಂತ ಹೇಳ್ತಾ ಇದ್ದಾರೆ. ಸರ್ ಈಗ ಮುಂದೆ ನಿಮ್ಮ ಒಂದು ನಿರೀಕ್ಷೆ ಏನಿದೆ ಈ ಒಂದು ಮಣ್ಣು ಪರೀಕ್ಷೆ ಕುರಿತು ಆಗಿರ್ಲಿ, ಅಥವಾ ನಿಮ್ಮ ಒಂದು ಮುಂದಿನ ಯೋಜನೆ ಏನಿದೆ ಇದರ ಬಗ್ಗೆ? ಏನ್ ಮಾಡ್ಬೇಕಂತ ಇದೀರಿ ಮುಂದೆ? ಜನ ಎಲ್ಲ ಬೆಂಬಲಿಸ್ಬೇಕು ಸರ್. ಇದು ನಮ್ಮೂರು, ನಮ್ ಗ್ರಾಮ, ನಾವು ಚೆನ್ನಾಗಿರ್ಬೇಕು, ನಮ್ಮ ಮಣ್ಣು ಚೆನ್ನಾಗಿರ್ಬೇಕು, ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು, ನಮ್ಮ ಮಕ್ಕಳು ಭವಿಷ್ಯ ಚೆನ್ನಾಗಿರ್ಬೇಕು ಅನ್ನ ಇದಕ್ಕೋಸ್ಕರನಾದ್ರೂ ನಾವು ಮಾಡ್ಬೇಕು ಅಂತ ಮುಂದುವರಿತಾ ಇದೀನಿ ಸರ್. ನಾವು ಮುಂದೆ ಭವಿಷ್ಯಕ್ಕಾದ್ರೂ ಮಾಡ್ಬೇಕು ಅಂತ ಮಾಡ್ತಾ ಇದೀವಿ. ಮುಂದಿನ ಒಂದು ಭವಿಷ್ಯಕ್ಕೋಸ್ಕರ, ಮಣ್ಣಿನ ಒಂದು ಆರೋಗ್ಯಕ್ಕೋಸ್ಕರ, ಮುಂದಿನ ಪೀಳಿಗೆಗೆ ಫಲವತ್ತಾದ ಮಣ್ಣು ನಾವು ನೀಡಬೇಕು, ಅವರಿಗೆ ಇದ್ರ ಬಗ್ಗೆ ಮಾಹಿತಿ ಕೊಡಬೇಕು, ಮಣ್ಣು ಹಾಳು ಮಾಡಬಾರ್ದು ಅಂತ ಅನ್ನೋ ಒಂದು ದೃಷ್ಟಿಯಿಂದ ತಾವು ಕಾರ್ಯಮುಖರಾಗಿದ್ದೀರಿ. ಮತ್ತೆ ಈಗ ಸರ್ಕಾರದಿಂದ ಏನಾದರೂ ತಾವು ಸಾಲ ಸೌಲಭ್ಯ ಇಲ್ಲ ಸರ್ಕಾರದಿಂದ ಏನಾದರೂ ಸಹಾಯ ಬೇಕನ್ಸುತ್ತ ತಮಗೆ ಈ ಒಂದು ಕಾರ್ಯಕ್ರಮ ಮಾಡೋಕೆ? ಸರ್ಕಾರದಿಂದ ಆಗಿರ್ಲಿ ಅಥವಾ ಬೆಂಬಲಿಸಿದ್ರೆ ನನಗೆ ಮಾಡಕ್ ಆಸಕ್ತಿ ಇದೆ. ಒಳ್ಳೇದೇ ಆಗ್ತದ ಸರ್, ನನಗೂ ರೈತರಿಗೂ ಒಂದೇನೋ ಅನುಕೂಲ ಆಗ್ತದ ಸರ್ ಸರ್ಕಾರ ಬೆಂಬಲಿಸಿದ್ರೆ ನಮಗೆ. ಮತ್ತೆ ಈ ಕುರಿತು ಏನಾದ್ರೂ ತಾವು ಪ್ರಸ್ತಾವನೆ ಸಲ್ಲಿಸಿದ್ದೀರಾ? ಕೃಷಿ ಇಲಾಖೆಯಲ್ಲಿ ಆಗಿರ್ಲಿ ಅಥವಾ ತೋಟಗಾರಿಕೆ ಇಲಾಖೆಯಲ್ಲಿ ಆಗಿರ್ಲಿ, ಇಲ್ಲ ಕೃಷಿ ವಿಜ್ಞಾನ ಕೇಂದ್ರ ಇಲ್ಲ ಕೃಷಿ ಸಂಶೋಧನಾ ಕೇಂದ್ರ, ಆಯಾ ಒಂದು ವಿಶ್ವವಿದ್ಯಾಲಯದ? ಇಲ್ಲ ಸರ್, ಅದ್ರ ಬಗ್ಗೆ ಏನು ಚರ್ಚೆ ಮಾಡಿಲ್ಲ ಸರ್. ನೀವು ಈ ಒಂದು ಪ್ರಸ್ತಾವನೆ ಕೊಡಿ, ಸರ್ಕಾರದ ಒಂದು ನಮಗೆ ಸವಲತ್ತು ಬೇಕಾಗಿದೆ, ನಾವು ಕೂಡ ಮಾಡ್ತೀವಿ ಅಂತ ನೀವು ಪ್ರಸ್ತಾವನೆ ಏನಾದರೂ ಸಲ್ಲಿಸಿದ್ರೆ ಖಂಡಿತ ಅವರು ಯಾರಾದರೂ ಸ್ಪಂದನೆ ಕೊಡ್ತಾರೆ. ಯಾಕಂತಂದ್ರೆ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ಇದು ಒಂದು ವಿನೂತನ ಕಾರ್ಯಕ್ರಮ ಅಂತ ಹೇಳ್ಬೋದು ಅಲ್ವಾ? ಏನು ಲಾಭ ಏನು ನಿರೀಕ್ಷೆ ಮಾಡ್ದೇನೆ, ಯಾವುದೇ ಒಂದು ಆರ್ಥಿಕ ವ್ಯವಸ್ಥೆನ ಅಥವಾ ಯಾವುದೇ ಒಂದು ಲಾಭದ ನಿರೀಕ್ಷೆ ಮಾಡ್ದೇನೆ ನಿಸ್ವಾರ್ಥವಾಗಿ ಸೇವೆ ಮಾಡ್ತಾ ಇದ್ದೀರಲ್ವಾ? ತುಂಬ ಒಂದು ಇದು ಒಳ್ಳೆಯ ವಿಚಾರ. ಇಲ್ಲಿವರೆಗೆ ತಾವು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ FM ಕೇಂದ್ರಕ್ಕೆ ಬಂದು ಹವಾಮಾನ ಕ್ರಿಯಾ ಸಮಿತಿ ಏನು ಮಾಡ್ಕೊಂಡ್ಬಿಟ್ಟು ಮಣ್ಣು ಪರೀಕ್ಷೆ ಬಗ್ಗೆ, ಮಣ್ಣಿನ ಮಹತ್ವದ ಬಗ್ಗೆ ಏನು ಪ್ರಚಾರ ಮಾಡ್ತಾ ಇದ್ದೀರಿ ಸುತ್ತಮುತ್ತ ಹಳ್ಳಿಗಳಲ್ಲಿ, ತಮ್ಮ ಹಳ್ಳಿಯಲ್ಲಿ ಮಾಡಿದ್ದಕ್ಕೆ ತಮಗೆ ಇನ್ನೊಮ್ಮೆ ಭದ್ರಾವತಿ ಆಕಾಶವಾಣಿ ಹಾಗೂ ಶಿವಮೊಗ್ಗ ಆಕಾಶವಾಣಿ FM ಕೇಂದ್ರದಿಂದ ಧನ್ಯವಾದ ಹಾಗೂ ನಮಸ್ಕಾರ. ರೈತ ಬಾಂಧವರೇ ಹಾಗೂ ಕೇಳುಗರೆ, ಮಣ್ಣು ಪರೀಕ್ಷೆ ಕುರಿತು ಮಣ್ಣಿನ ಒಂದು ಏನು ಅಭಿಯಾನ ಇವರು ತಗೊಂಡಿದ್ದಾರೆ, ಮಣ್ಣು ಉರುಳಿಸೋದು ಅಥವಾ ಮಣ್ಣಿನ ಒಂದು ಮಹತ್ವದಾಗಿರಲಿ, ಇನ್ನೂ ಬೇರೆ ವಿಚಾರ ಕುರಿತು ಮಣ್ಣಿನ ಬಗ್ಗೆ ಏನಾದ್ರು ತಮಗೆ ಮಾಹಿತಿ ಬೇಕಾದರೆ, ಗ್ರಾಮ ಮಟ್ಟದಲ್ಲಿ ತಮಗೆ ಇನ್ನೂ ಮಾಹಿತಿ ಬೇಕಾದರೆ ಶ್ರೀಮತಿ KH ಆಶಾ ಅವರು, ಇವರ ದೂರವಾಣಿ ಸಂಖ್ಯೆ ಹೀಗಿದೆ 8497020342. ಇದಕ್ಕೆ ಸಂಪರ್ಕಿಸಿ ಅಂತ ಹೇಳುತ್ತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಿಮಗೆ ಧನ್ಯವಾದ ಹಾಗೂ ನಮಸ್ಕಾರ. ರೈತ ಬಾಂಧವರೇ ಹಾಗೂ ಕೇಳುಗರೆ, ಪ್ರತಿದಿನ ಸಂಜೆ 6:50ಕ್ಕೆ ಮೂಡಿಬರುವ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತು ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನು ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ 9481572600. ಇನ್ನೊಮ್ಮೆ ಕೇಳಿ 9481572600.